ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಮೈತ್ರಿ ಟಿಕೆಟ್ ಫೈಟ್ ಶುರುವಾಗಿದೆ. ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್. ಇನ್ನೊಂದು ಕಡೆ ಯಲಹಂಕ ಶಾಸಕ ವಿಶ್ವನಾಥ್ ಪುತ್ರ ಅಲೋಕ್ ಕೂಡ ರೇಸ್ನಲ್ಲಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಮೈತ್ರಿ ಟಿಕೆಟ್ ಫೈಟ್ ಆರಂಭ ಆಗಿದೆ. ಸುಧಾಕರ್ ಹೇಳಿಕೆಗೆ ಎಸ್ಆರ್ ವಿಶ್ವನಾಥ್ ಫುಲ್ ಗರಂ ಆಗಿದ್ದಾರೆ. ಮೊದಲು ಪಕ್ಷದ ಹೈಕಮಾಂಡ್ ಯಾರು ಅಂತ ತಿಳಿಯಲಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಈಗ ಬಂದಿದ್ದಾರೆ, ಅವರಿಗೆ ಇಲ್ಲಿನ ನಿಯಮ ಗೊತ್ತಿಲ್ಲ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಪಕ್ಷದ ನಿಯಮ ತಿಳಿದು ಮಾತಾಡಲಿ ಅಂತ ಎಸ್ಆರ್ ವಿಶ್ವನಾಥ್ ತಿರುಗೇಟನ್ನ ನೀಡಿದ್ದಾರೆ. ಅವರು ಯಾಕೆ ತಿರುಗೇಟು ನೀಡಿದ್ದಾರೆ ಅಂದ್ರೆ ಅವರ ಪುತ್ರ ಅಲೋಕ್ ಕೂಡ ರೇಸ್ನಲ್ಲಿದ್ದಾರೆ. ಈಗಾಗಲೇ ಸುಧಾಕರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾನೇ ಅಭ್ಯರ್ಥಿ ಅಂತ. ಈಗಾಗಲೇ ನಮ್ಗಾಗಲೇ ಏನು ಮಾಜಿ ಪ್ರಧಾನಿ ದೇವೇಗೌಡರ ಆಶೀರ್ವಾದ ಮತ್ತು ಕುಮಾರಸ್ವಾಮಿ ಅವರ ಆಶೀರ್ವಾದ ಸಿಕ್ಕಿದೆ, ಹೀಗಾಗಿ ನೀವು ಕೆಲಸ ಶುರು ಮಾಡ್ಕೊಳ್ಳಿ ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ನಾನು ಪ್ರಚಾರ ಆರಂಭ ಮಾಡ್ತೀನಿ ಅಂತ ಈಗಾಗಲೇ ಹೇಳಿ ಅವರ ಕ್ಷೇತ್ರದಿಂದ ಪ್ರಚಾರ ಆರಂಭ ಮಾಡಿದ್ದಾರೆ. ಅದು ಇನ್ನೊಂದು ಕಡೆ ಈ ವಿಚಾರವಾಗಿ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಎಸ್ಆರ್ ವಿಶ್ವನಾಥ್ ಅವರು ಕೂಡ ಈಗ ಒಂದು ರೀತಿ ಅಸಮಾಧಾನಗೊಂಡಿದ್ದಾರೆ ಈ ವಿಚಾರವಾಗಿ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಮೈತ್ರಿ ಟಿಕೆಟ್ ಫೈಟ್ ಶುರುವಾಗಿದೆ. ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್. ಇನ್ನೊಂದು ಕಡೆ ಯಲಹಂಕ ಶಾಸಕ ವಿಶ್ವನಾಥ್ ಪುತ್ರ ಅಲೋಕ್ ಕೂಡ ರೇಸ್ನಲ್ಲಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಮೈತ್ರಿ ಟಿಕೆಟ್ ಫೈಟ್ ಆರಂಭ ಆಗಿದೆ. ಸುಧಾಕರ್ ಹೇಳಿಕೆಗೆ ಎಸ್ಆರ್ ವಿಶ್ವನಾಥ್ ಫುಲ್ ಗರಂ ಆಗಿದ್ದಾರೆ. ಮೊದಲು ಪಕ್ಷದ ಹೈಕಮಾಂಡ್ ಯಾರು ಅಂತ ತಿಳಿಯಲಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಈಗ ಬಂದಿದ್ದಾರೆ, ಅವರಿಗೆ ಇಲ್ಲಿನ ನಿಯಮ ಗೊತ್ತಿಲ್ಲ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಪಕ್ಷದ ನಿಯಮ ತಿಳಿದು ಮಾತಾಡಲಿ ಅಂತ ಎಸ್ಆರ್ ವಿಶ್ವನಾಥ್ ತಿರುಗೇಟನ್ನ ನೀಡಿದ್ದಾರೆ. ಅವರು ಯಾಕೆ ತಿರುಗೇಟು ನೀಡಿದ್ದಾರೆ ಅಂದ್ರೆ ಅವರ ಪುತ್ರ ಅಲೋಕ್ ಕೂಡ ರೇಸ್ನಲ್ಲಿದ್ದಾರೆ. ಈಗಾಗಲೇ ಸುಧಾಕರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾನೇ ಅಭ್ಯರ್ಥಿ ಅಂತ. ಈಗಾಗಲೇ ನಮ್ಗಾಗಲೇ ಏನು ಮಾಜಿ ಪ್ರಧಾನಿ ದೇವೇಗೌಡರ ಆಶೀರ್ವಾದ ಮತ್ತು ಕುಮಾರಸ್ವಾಮಿ ಅವರ ಆಶೀರ್ವಾದ ಸಿಕ್ಕಿದೆ, ಹೀಗಾಗಿ ನೀವು ಕೆಲಸ ಶುರು ಮಾಡ್ಕೊಳ್ಳಿ ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ನಾನು ಪ್ರಚಾರ ಆರಂಭ ಮಾಡ್ತೀನಿ ಅಂತ ಈಗಾಗಲೇ ಹೇಳಿ ಅವರ ಕ್ಷೇತ್ರದಿಂದ ಪ್ರಚಾರ ಆರಂಭ ಮಾಡಿದ್ದಾರೆ. ಅದು ಇನ್ನೊಂದು ಕಡೆ ಈ ವಿಚಾರವಾಗಿ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಎಸ್ಆರ್ ವಿಶ್ವನಾಥ್ ಅವರು ಕೂಡ ಈಗ ಒಂದು ರೀತಿ ಅಸಮಾಧಾನಗೊಂಡಿದ್ದಾರೆ ಈ ವಿಚಾರವಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.